ಇವತ್ತಿನ ಕಲರ್ಫುಲ್ ಕಂಟೆಂಟ್ ಯೂಟ್ಯೂಬ್ ಚಾನಲಿನ ಕಾಸ್ಮಿಕ್ ಎನರ್ಜಿ ಹೀಲಿಂಗ್ ಕಾರ್ಯಕ್ರಮಕ್ಕೆ ಎಲ್ಲ ವೀಕ್ಷಕರಿಗೆ ಸ್ವಾಗತವನ್ನು ಕೊಡ್ತಾಯಿದ್ದೀನಿ. ಏನು ಇವತ್ತಿನ ಕಾರ್ಯಕ್ರಮ? ನಾನೊಬ್ಬ ಕಾಸ್ಮಿಕ್ ಎನರ್ಜಿ ಹೀಲರ್ ಆಗಿರೋದ್ರಿಂದ ನಾನು ಏನು ತಾನೇ ಕೊಡೋಕ್ಕೆ ಸಾಧ್ಯ ಇದೆ? ಇಡೀ ಬ್ರಹ್ಮಾಂಡ ವಿಶ್ವಶಕ್ತಿಯನ್ನು ಬಳಸಿ ಪಳಗಿಸಿ ಅದನ್ನು ನಮ್ಮ ಅನುಕೂಲಕ್ಕೆ ಹೇಗೆ ತಯಾರು ಮಾಡ್ಕೋಬೇಕು ಅನ್ನೋ ನನಗೆ ಹತ್ತಿರವಾಗಿರೋ ಹೃದಯಕ್ಕೆ ಹತ್ತಿರವಾಗಿರುವಂತಹ ವಿಷಯ, ಅದನ್ನು ನಿಮ್ಮ ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ ವೀಕ್ಷಕರೇ. ಇವತ್ತಿನ ವಿಷಯ ಬಂದುಬಿಟ್ಟು, ಎಲ್ಲರೂ ನಿಮ್ಮನ್ನು ಇಷ್ಟಪಡಬೇಕೆ? ನಾರ್ಮಲಿ ನೋಡಿ, ನಾವು ಎಷ್ಟೋ ಜನ ಡಿಪ್ರೆಷನ್ನಲ್ಲಿರುವಂತಹ ವ್ಯಕ್ತಿಗಳನ್ನು ಟ್ರೀಟ್ ಮಾಡಿದಾಗ ಕೊನೆಗೆ ಮೂಲಭೂತವಾದಂತಹ ಒಂದು ವಿಷಯ ನಮ್ಗೆ ಗೊತ್ತಾಗ್ತಾ ಇದೆ. ಮನುಷ್ಯ ಸಮಾನವಾಗಿ ಸಂಘಜೀವಿ. ಅವನು ಎಲ್ಲರ ಜೊತೆ ಇರೋದಕ್ಕೆ ಇಷ್ಟಪಡ್ತಾನೆ. ಅಷ್ಟೇ ಅಲ್ಲ, ಎಲ್ಲರೂ ಕೂಡ ಅವನ್ನ ಇಷ್ಟಪಡಬೇಕು. ಇಷ್ಟಪಡಲಿಲ್ಲ ಅಂದರೆ ಅವನಿಗೇ ಗೊತ್ತಿಲ್ಲದ ಹಾಗೆ ಅವನ ಮನಸ್ಸಿನಲ್ಲಿ ಕೆಲವೊಂದು ಕೆಮಿಕಲ್ ರಿಯಾಕ್ಷನ್ಗಳು ಆಗಿ ಕೊನೆಗೆ ಅವನು ಡಿಪ್ರೆಷನ್ಗೆ ಹೊರಟೋಗ್ತಾನೆ. ಹಾಗನ್ಬಿಟ್ಟು ಎಲ್ಲರೂ ನಮ್ಮನ್ನು ಇಷ್ಟಪಡಿ ಅಂತ ನಾವೇನಾನು ಕಾನೂನು ಮಾಡೋಕ್ಕಾಗತ್ತಾ? ಇಲ್ಲ. ಪ್ರತಿಯೊಂದು ವಿಷಯದಲ್ಲೂ ಕೂಡ ಅಂತರ್ಗತವಾಗಿ ಅಂತರ್ಯಾನ ಮಾಡಿ ನಾವು ವಿಷಯಗಳನ್ನು ವಿಶ್ಲೇಷಣೆ ಮಾಡಿದಾಗ ಎಲ್ಲದಕ್ಕೂ ಕೂಡ ಒಂದು ಮೂಲಭೂತವಾದ ಒಂದು ಟೆಕ್ನಿಕ್ ಇರುತ್ತೆ ವೀಕ್ಷಕರೇ. ಹಾಗಾಗಿ ನಮ್ಮನ್ನು ಬೇರೆಯವರು ಇಷ್ಟಪಡಬೇಕಾದ್ರೆ ನಾವು ಏನು ಮಾಡಬೇಕು, ಯಾವ ಹಾದಿಯಲ್ಲಿ ನಾವು ಹೋದಾಗ, ಯಾವ ಟೆಕ್ನಿಕ್ ಉಪಯೋಗಿಸಿದಾಗ ಬೇರೆಯವರು ನಮ್ಮನ್ನು ಇಷ್ಟಪಡ್ತಾರೆ. ನೋಡಿ, ಒಂದು ಕಾಲದಲ್ಲಿ ಗುಹಾಂತರ ಯುಗದಲ್ಲಿ ವಾಸವಾಗಿದ್ದಂತಹ ಮನುಷ್ಯ ಹೊಟ್ಟೆಪಾಡಿಗೆ ಪ್ರಾಣಿಗಳನ್ನು ಬೇಟೆ ಆಡಿ ಹೊಟ್ಟೆಯನ್ನು ಹೊರ್ಕೋತಾ ಇದ್ದ. ಹೇಗೆ ಭೂಮಿಯ ಅಕ್ಷಾಂಶ ರೇಖಾಂಶಗಳು ಬದಲಾಗ್ತಾ ಹೋಗ್ತಾ ಇದೆಯೋ ಅದೇ ರೀತಿಯಲ್ಲಿ ಅವನ ಮೆದುಳಿನ ಕೆಮಿಕಲ್ ರಿಯಾಕ್ಷನ್ಗಳು ಕೂಡ ಬದಲಾಗ್ತಾ ಹೋಗ್ತಾ ಇದೆ. ಬರೀ ಹೊಟ್ಟೆಪಾಡಿಗೆ ಬೇಟೆ ಆಡ್ತಾ ಇದ್ದಂತಹ ಮನುಷ್ಯ ನಾಗರಿಕನಾದ, ಸುಸಂಸ್ಕೃತಿಯನ್ನು ಬೆಳೆಸ್ಕೊಂಡ. ಅಷ್ಟೇ ಅಲ್ಲ, ಬೇರೆಯವರು ತನ್ನನ್ನು ಇಷ್ಟಪಡಬೇಕು, ನಾನು ಕೂಡ ಬೇರೆಯವ್ರನ್ನ ಆಸಕ್ತಿಯನ್ನು ಹುಟ್ಟುಹಾಕಬೇಕು ಬೇರೆಯವರಲ್ಲಿ. ಹೀಗೆ ಅವನ ಮನಸ್ಸಿನ ಭಾವನೆಗಳು ತಾಕಲಾಡಕ್ಕೆ ಶುರು ಆಯಿತು. ಅವನ ಮನಸ್ಸಿನ ತಾಕಲಾಟ ಯಾವ ಮಟ್ಟಕ್ಕೆ ಹೋಗಿದೆ ಇವತ್ತು ಅಂತಂದರೆ, ಬೇರೆಯವ್ರು ನಾನು ಇಷ್ಟಪಡದೆ ಹೋದರೆ ನನ್ನ ಜೀವನ ಇದ್ದು ವೇಸ್ಟ್. ನಂದು ಬೇರೆಯವ್ರು ನನ್ನ ಅಟ್ರ್ಯಾಕ್ಟ್ ಮಾಡಬೇಕು. ಎಲ್ಲ ಮೋಹಕ್ಕಿಂತ ಹೇಳ್ತಾರಲ್ಲ, ಚಿನ್ನ, ಹೆಣ್ಣು, ಹೊನ್ನು ಎಲ್ಲದಕ್ಕಿಂತ ಅಧಿಕಾರ, ಒಂದು ಅಂತಸ್ತು, ಅದರ ಮೋಹಕ್ಕೆ ಜನಗಳು ಬೀಳ್ತಾ ಇದ್ದಾರೆ ಬಂಧುಗಳೇ. ಆಯಿತು, ಹಾಗಾದ್ರೆ ಆ ಟೆಕ್ನಿಕ್ ಏನು ಅಂತ ನಾವು ನೀವು ಇವತ್ತು ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಎಲ್ಲರೂ ನಮ್ಮನ್ನು ಇಷ್ಟಪಡಬೇಕು ಅಂತಂದರೆ ನಮ್ಮ ಮುದ್ದು ರಾಮನ್ನು ಕೇಳ್ತೀನಿ, ಹೇಗಿರಬೇಕು ಈ ಭೂಲೋಕದಲ್ಲಿ ಅಂತ. ಕೋಪ ಅಡರದ ತೆರದಿ ಪಾಪ ಮುತ್ತದ ಹಾಗೆ, ಕೋಪ ಅಡರದ ತೆರದಿ ಪಾಪ ಮುತ್ತದ ಹಾಗೆ, ಪರರ ನಿಂದಿಸದಂತೆ ಇರಲಿ ಈ ಮನಸ್ಸು. ಆಗ ಮತ್ಸರವಿಲ್ಲ, ಕಾಮ ಲೋಭಗಳಿಲ್ಲ, ನಿರ್ಮಲತೆ ನಿತ್ಯ ಸುಖ ಮುದ್ದುರಾಮ. ನೋಡಿ ಎಷ್ಟು ಚೆನ್ನಾಗಿದೆ. ಕೋಪ ಇನ್ನೊಂದು ಕಡೆ ನಾವು ಹರಡಬಾರ್ದು, ಪಾಪ ಮುಟ್ಟಬಾರ್ದು, ಪರರ ನಿಂದಿಸದಂತೆ ಬೇರೆಯವ್ರನ್ನ ಸುಮ್ಮನೆ ಕಾಮೆಂಟ್ ಮಾಡೋದು, ಅವ್ರು ಹಾಗೆ ಇವ್ರು ಹಾಗೆ, ಅದನ್ನೆಲ್ಲ ನಿಲ್ಲಿಸ್ಬಿಡ್ಬೇಕು. ಮನಸ್ಸು ಯಾವಾಗ ಆ ಥರ ಇರುತ್ತೋ ಆಗ ಮತ್ಸರ ಇರೋದಿಲ್ಲ, ಕಾಮ ಲೋಭಗಳಿರೋದಿಲ್ಲ, ನಿರ್ಮಲತೆ ನಿತ್ಯ ಸುಖ ಮುದ್ದುರಾಮ. ಮನಸ್ಸು ನಿರ್ಮಲವಾಗಿರುತ್ತೆ. ಇದಿಷ್ಟು ಚೆನ್ನಾಗಿದೆ ಅಲ್ವಾ? ಹಾಗಾಗಿ ನಾವು ಇನ್ನೊಬ್ಬರಿಂದ ಪ್ರೀತಿಸಲ್ಪಡಬೇಕು ಅಂತಂತಂದರೆ ನಾವು ಹೇಗಿರಬೇಕು? ಆರಾಮಾಗಿರಬೇಕು. ಇನ್ನೊಬ್ಬರ ಬಗ್ಗೆ ಹೊಟ್ಟೆವರಿ ಪಡಿಬಾರ್ದು, ಇನ್ನೊಬ್ಬರ ಬಗ್ಗೆ ನಿಂದನೆ ಮಾಡಬಾರ್ದು. ಸಾಮಾನ್ಯವಾಗಿ ನಾವು ಏನು ಮಾಡ್ತೀವಿ, ನಾವು ಸುತ್ತಮುತ್ತಲು ನೋಡ್ತಾ ಇರ್ತೀವಿ, ದೂಷಣೆ ಮಾಡ್ತಾ ಇರ್ತೀವಿ, ನಿಷ್ಪ್ರಯೋಜಕ ಕೆಲಸಕ್ಕೆ ಬರಲ್ಲ ಆ ವಿಷಯಗಳು. ಸುಮ್ಮನೆ ನಾವು ಇನ್ನೊಬ್ಬರ ಬಗ್ಗೆ ಕಾಮೆಂಟ್ ಮಾಡ್ತಾ ಹೋಗ್ತಾ ಇರ್ತೀವಿ. ಆದರೆ ನಾವು ಇನ್ನೊಬ್ಬರನ್ನ ಅಟ್ರ್ಯಾಕ್ಟ್ ಮಾಡಬೇಕಾದ್ರೆ ಏನು ಮಾಡಬೇಕು ಹೇಳಿ ನೋಡೋಣ. ಮೆಚ್ಚುಗೆ, ಅದೊಂದು ಕೆಲಸವನ್ನು ಬಿಟ್ಟು ನಾವೆಲ್ಲ ಮಾಡ್ತೀವಿ ವೀಕ್ಷಕರೇ. ಸಾಮಾನ್ಯವಾಗಿ ನಮ್ಮ ಅಕ್ಕಪಕ್ಕದಲ್ಲಿ ಯಾರು ಚೆನ್ನಾಗಿತ್ತು ಅಂತಂದರೆ, ನಿಮ್ಗೆ ಗೊತ್ತಿದೆ ನಿಮಗೆಲ್ಲ, ಏನು ಮಾಡಿದ್ದಾನೆ ಹೇಳಿ, ಅಯ್ಯೋ ಬಿಡು ಅವನೇನೋ ಎಲ್ಲ ಕಳ್ಳತನ ಮಾಡ್ದ, ಎಲ್ಲ ಮೋಸ ಮಾಡಿದ್ದಾನೆ, ದುಡ್ಡು ಇಟ್ಕೊಂಡಿದ್ದಾನೆ, ಅದಕ್ಕೆ ಅವ್ನು ಮೆರೀತಾ ಇದ್ದಾನೆ ಅಂತೇವಿ. ಬೇಕಾ ನಮ್ಗೆ ಅವೆಲ್ಲ? ಬೇಕಿಲ್ಲ. ಅದನ್ನು ಮನಸ್ಸಿಂದ ತೆಗೆದು ಹಾಕಬೇಕು. ಅಷ್ಟೇ ಅಲ್ಲ, ಯಾರು ತುಂಬ ಕಷ್ಟಪಡ್ತಾಯಿದ್ರೆ ಅವ್ನು ಮಾಡಿದ್ದ ತಪ್ಪು, ಅದಕ್ಕೆ ಅನುಭವಿಸ್ತಾ ಇದ್ದಾನೆ, ಇವೆಲ್ಲ ಬೇಕಾಗಿಲ್ಲ. ಯಾವಾಗ ನಾವು ನಮ್ಮ ಮನಸ್ಸಿನಿಂದ
ಬೇರೆಯವ್ರನ್ನ ದೂಷಣೆ ಮಾಡುವುದು, ಟೀಕೆ ಮಾಡೋದು, ಅದು ಕ್ರಿಟಿಸಿಸಮ್ ಅಂತ ಹೇಳ್ತೀವಲ್ಲ, ಅದನ್ನು ನಿಲ್ಲಿಸ್ತೀವೋ ಅದು ನಿಷ್ಪ್ರಯೋಜಕ, ಅದರಿಂದ ಉಪಯೋಗ ಏನಿಲ್ಲ. ಅವನ ಬೊಗಸೆಯಷ್ಟು ಪುಣ್ಯವನ್ನು ಅವನು ಸಂಪಾದನೆ ಮಾಡಿರ್ತಾನೆ, ಅವನು ಬೊಗಸೆಯಷ್ಟು ಪಾಪವನ್ನು ಅವನು ಪಡ್ಕೊಂಡಿರ್ತಾನೆ. ಅದರ ಪ್ರಕಾರ ಅವನ ಜೀವನ ನಡೀತಾ ಹೋಗ್ತಾ ಇರುತ್ತೆ, ಹೌದಲ್ವಾ? ಆದರೆ ಒಂದು ಸತಿ ಯಾರನ್ನಾರು ನೀವು ಮೆಚ್ಚುಗೆಯನ್ನು ತೋರಿಸಿ ನೋಡೋಣ. ಪ್ರತಿಯೊಬ್ಬರು ಅಷ್ಟೇ. ಇವಾಗ ನಿಮ್ಮನ್ನು ಯಾರು ಹೊಗಳ್ಬಿಟ್ರೆ ನಿಮಗೆ ಏನನ್ಸುತ್ತೆ? ಏನೋ ಒಂಥರ ಹೆಮ್ಮೆ ಅನಿಸುತ್ತೆ. ಹಾಗೆ ಪ್ರತಿಯೊಬ್ಬ ಮಾನವ ಜೀವಿನಲ್ಲೂ ಕೂಡ ಮೆಚ್ಚುಗೆಗೆ ಕರಗದೇ ಇರೋನು ಯಾರೂ ಇಲ್ಲ, ಎಸ್ಪೆಷಲಿ ಹೆಂಗಸರು. ಸ್ವಲ್ಪ ಹೊಗಳಿ ನೋಡಿ ಅಟ್ಟಕ್ಕೇರಿಬಿಡ್ತಾರೆ. ಎಂತಹ ನಿಮ್ಮ ಒಂದು ಶತ್ರು ಇದ್ದರೂ ಕೂಡ ಅವನ್ನ ಮೊದಲು ಹೊಗಳಿ ಆಮೇಲೆ ಬೇಕಾದ್ರೆ ಬೈರಿ ನೀವು, ಅದರ ಇಂಪ್ಯಾಕ್ಟ್ ಕಡಿಮೆ ಆಗ್ತಾ ಹೋಗ್ತಾ ಇರುತ್ತೆ ಬಂಧುಗಳೇ. ಅದಕ್ಕೆ ನಾವು ಏನು ಮಾಡಬೇಕೀಗ? ನಮ್ಮ ಉದ್ದೇಶ ಏನು? ಜನಗಳು ನಮ್ಮನ್ನು ಅಟ್ರ್ಯಾಕ್ಟ್ ಆಗಬೇಕು, ಜನಗಳು ನಮ್ಮನ್ನು ಇಷ್ಟಪಡಬೇಕು. ಯಾಕೆಂದರೆ ಒಂದು ಸೊಸೈಟಿನಲ್ಲಿ ಒಬ್ಬರಿಗೆ ಒಬ್ಬರು ಇನ್ನೊಬ್ಬರಲ್ಲಿ ಆಸಕ್ತಿ ತೋರಿಸಿದಾಗ ನಮಗೆ ಒಂಥರ ಖುಷಿ ಆಗ್ತಾ ಇರುತ್ತೆ ಅಲ್ವಾ? ಹೌದು, ಇವೆಲ್ಲ ಯಾಕೆ ಮಾತಾಡ್ತಾ ಇದ್ದೀವಿ ಇವತ್ತು ಈ ವಿಷಯ ಅಂತಂದರೆ, ಮನುಷ್ಯನಿಗೆ ಆರೋಗ್ಯ ಅನ್ನೋದು ಮುಖ್ಯ ಅಂತ ನಿಮಗೆಲ್ಲ ಗೊತ್ತಿದೆ. ಇಷ್ಟು ದಿವಸ ಏನು ಮಾಡ್ತಾಯಿದ್ವು? ಆರೋಗ್ಯ ಚೆನ್ನಾಗಿರಬೇಕು ಅಂತಂದರೆ ಮಾತ್ರೆ ತಗೋ, ಆ್ಯಂಟಿ ಡಿಪ್ರೆಸೆಂಟ್ ಟ್ಯಾಬ್ಲೆಟ್ ತಗೋ, ಅಥವಾ ಇನ್ನೂ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ಚೆನ್ನಾಗಿ ಗುಂಡು ಹಾಕು, ಇಂಥವೆಲ್ಲ ಮಾಡ್ತಾ ಹೋಗ್ತಾ ಇರ್ತಾನೆ ಮನುಷ್ಯ. ಅವನವರ ಒಂದು ಮಾನಸಿಕ ನೆಲೆಗೆ ತಕ್ಕ ಹಾಗೆ ಅವನು ಅದನ್ನು ಮಾಡ್ಕೋತಾ ಇದ್ದ. ಆದರೆ ಇವತ್ತು ಗೊತ್ತಾಗ್ತಾ ಇದೆ, ಯಾವ ಒಂದು ಡ್ರಿಂಕ್ಸ್ ಇರ್ಬೋದು, ಯಾವುದೋ ಒಂದು ಮಾತ್ರೆಗಳಿರ್ಬೋದು, ಯಾವುದೇ ಔಷಧಿ ಪರಿಕರಗಳು ಮನುಷ್ಯನಿಗೆ ಸಂತೋಷವನ್ನು ಕೊಡ್ತಾ ಇಲ್ಲ. ಹಾಗಾದ್ರೆ ಏನು ಮಾಡಬೇಕು? ಒಂದು ಸಂಘಜೀವಿ ಅಂತಂದಮೇಲೆ ಕೆಲವು ಟೆಕ್ನಿಕ್ಗಳನ್ನ ನಾವು ಅಳವಡಿಸಿಕೊಂಡಾಗ ಜೀವನದಲ್ಲಿ ನಾವು ಬೇರೆಯವ್ರನ್ನ ಆಕರ್ಷಿಸ್ಬೋದು. ಹಾಗಾದರೆ ಅದಕ್ಕೆ ಮೂಲಭೂತವಾಗಿ ಫಸ್ಟ್ ನಾವು ಏನು ಮಾಡಬೇಕು ಅಂತಂದರೆ, ಯಾರನ್ನು ಟೀಕಿಸಬಾರ್ದು. ಅವನು ಎಷ್ಟೇ ತಪ್ಪು ಮಾಡಲಿ, ಏನೇ ಮಾಡಲಿ, ಸುಮ್ಮನೆ ಮೌನವಾಗಿ ಈ ಕಡೆ ಕಿವಿಲಿ ಕೇಳಿ ಈ ಕಡೆ ಬಿಡಬೇಕು. ದೂಷಿಸಲೂಬಾರ್ದು. ಅವನು ಸರಿ ಇಲ್ಲ, ಇವನು ಸರಿ ಇಲ್ಲ, ಆಮೇಲೆ ದೂರಲೂಬಾರ್ದು. ಅವನ ಟೈಮ್ ಬಂದಾಗ ಅವನೇ ತಿಳ್ಕೊತಾನೆ. ಅದರ ಬದಲು ನಿಷ್ಕಪಟ ಮತ್ತು ಪ್ರಾಮಾಣಿಕವಾದ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ. ನೋಡಿ, ಮೊನ್ನೆ ಒಂದು ಸತಿ ಹೀಗೆ ಆಯಿತು. ಯಾವುದೋ ಒಂದು ಮದುವೆ ಮನೆಗೆ ಹೋಗಿದ್ದಾಗ ಆ ಒಂದು ಸರ್ವರು, ಫುಡ್ ಸಪ್ಲೈ ಮಾಡೋನು ಬೈ ಮಿಸ್ಟೇಕ್ ಮೈ ಮೇಲೆ ಸೂಪ್ನ ಚೆಲ್ಬಿಟ್ಟ. ಏನು ಸುತ್ತಲೂ ಇರೋರು ಎಲ್ಲ ಬೈತಾ ಇದ್ದಾರೆ ಅವನ್ನ, ಏನು ದೊಡ್ಡ ಕ್ರಿಮಿನಲ್ ಅಫೆನ್ಸ್ ಮಾಡ್ದಂಗೆ. ಪಾಪ ಅವನು ಕೈ ಜಾರಿ ಬಿದ್ದಿತ್ತು, ಅವನೇ ಬೇಕು ಅಂತ ಮಾಡಿದ್ದಲ್ಲ. ಆದರೆ ನಾವೇನು ಮಾಡಿದ್ವಿ, ಇವೆಲ್ಲ ವಿಷಯ ಗೊತ್ತಿದ್ದರಿಂದ ಅವನ್ನ ಕರೆದು, ನೋಡಪ್ಪ ಏನಾಯಿತು, ನಿನಗೇನಾದ್ರು ಪೆಟ್ಟೇನಾಯ್ತೇನಪ್ಪ, ಕೈ ಜಾರ್ತಾ ಇತ್ತಲ್ವ, ಅಥವಾ ನಿನಗೇನಾದ್ರು ತೊಂದರೆ ಇದೆಯಾ, ಬಿ ಪಿ ಗಿಪಿ, ಈ ಥರ ವಿಚಾರಿಸಿದಾಗ ಅವನಿಗೆ ಒಂಥರ ಸಮಾಧಾನ ಆಗಿ ಅಳಕ್ಕೆ ಶುರು ಮಾಡ್ದ. ಅಂದರೆ ಅವನಿಗೆ ಆ ಥರ ತೊಂದರೆ ಇತ್ತು, ಯಾವುದೋ ಒಂದು ಆರೋಗ್ಯದ ತೊಂದರೆ. ತಕ್ಷಣವೇ ಆ ಜಾಗದಿಂದ ಅವನ ಬದಲಾಯಿಸಿ ಬೇರೆ ಕೆಲಸವನ್ನು ಕೊಟ್ಟು, ಅದರ ಪರಿಣಾಮ ಏನಾಯಿತು ಅಂತಂದರೆ, ಕೊನೆಯವರೆಗೂ ಅವನೇ ಅಷ್ಟು ಚೆನ್ನಾಗಿ ಎಲ್ಲರಿಗೂ ಸರ್ವ್ ಮಾಡ್ತಾ ಬಂದ. ಅಂದರೆ ಒಂದು ವ್ಯಕ್ತಿಯನ್ನು ಬೈದು ದೂಷಿಸಿ ಕ್ರಿಟಿಸಿಸಮ್ ಮಾಡಿದಾಗ ಅವನ ಮೇಲೆ ಆಗೋ ಪರಿಣಾಮಕ್ಕಿಂತ ಒಂದು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ಆ ನಂತರ ಅವನಿಗೆ ಸಲಹೆಯನ್ನು ಕೊಟ್ಟಾಗ ಚಾಚೂ ತಪ್ಪದೆ 100ಕ್ಕೆ 100% ಅವನಿಂದ ನಾವು ಕೆಲಸವನ್ನು ತೆಗಿಬಹುದು. ಇವನ್ ಆಫೀಸ್ಗಳಲ್ಲಿ ಕೂಡ ಅಷ್ಟೇ, ಒಬ್ಬ ಅಧಿಕಾರಿ ಇರ್ತಾನೆ, ಅವ್ರ ಕೈಗಳಿಗೆ ಒಬ್ಬ ಸೆಕ್ರೆಟರಿ ಇರ್ತಾರೆ. ಸೆಕ್ರೆಟರಿ ಏನೋ ತಪ್ಪು ಮಾಡಿರ್ತಾನೆ. ಇದು ಸಹಜವಾಗಿ ನಿಮ್ಮ ಎಲ್ಲ ದೈನಂದಿನ ಕಾರ್ಯಕ್ರಮಗಳಲ್ಲಿ ನೀವು ನೋಡ್ತಾ ಇರ್ತೀರ. ಆ ಸೆಕ್ರೆಟರಿನ ಡೈರೆಕ್ಟಾಗಿ ಕರೆದ್ಬಿಟ್ಟು, ನೀ ತಪ್ಪು ಮಾಡಿದೆಯಾ, ಫ್ರಾಡ್ ಮಾಡಿದೆಯಾ, ಹಾಗೆ ಹೀಗೆ ಅಂತ ಬೈದಾಗ ಅವನ ಮನಸ್ಸಲ್ಲಿ ಕುದೀತಾ ಇರುತ್ತೆ ದ್ವೇಷ. ಆ ಕ್ಷಣಕ್ಕೆ ಸುಮ್ಮನಾದರೂ ಕೂಡ ಮತ್ತೊಂದು ಕ್ಷಣದಲ್ಲಿ ನಿಮ್ಮ ಮೇಲೆ ತಿರುಗಿ ಬೀಳ್ತಾನೆ, ಅಥವಾ ನಿಮ್ಮ ಮೇಲೆ ಕತ್ತಿ ಮಸೀತಾ ಹೋಗ್ತಾನೆ. ಅದಕ್ಕೆ ಒಂದು ಟ್ರಿಕ್ ಅಂದರೆ, ಆ ಸೆಕ್ರೆಟರಿನ ಡೈರೆಕ್ಟಾಗಿ ಕರೆದು, ಇಷ್ಟು ದಿವಸ ನೀವು ತುಂಬ ಚೆನ್ನಾಗಿ ಕೆಲಸ ಮಾಡ್ತಾಯಿದ್ದೆ, ನಿನ್ನಲ್ಲಿ ಒಂದು ಕೂಡ ಲೋಪ ದೋಷಗಳೇ ಕಾಣಿಸ್ತಾ ಇರಲಿಲ್ಲ, ಈ ಜಾಗಕ್ಕೆ ನೀನೇ ಎಲಿಜಿಬಲ್ ಪರ್ಸನ್, ಬಟ್ ಆದರೆ ಇವತ್ತೇನೋ ಸ್ವಲ್ಪ ವ್ಯತ್ಯಾಸ ಆಗ್ತಾಯಿದೆ, ಸ್ವಲ್ಪ ಸರಿ ಮಾಡ್ಕೋತೀಯಾ. ನಿಜವಾಗ್ಲೂ ಅವನಿಗೆ ಗಿಲ್ಟಿ ಇರುತ್ತೆ ತಾನು ತಪ್ಪು ಮಾಡಿರೋದ್ರಿಂದ. ಈ ಥರ ಮಾತಾಡಿದಾಗ ಖಂಡಿತ ಸರಿ ಹೋಗುತ್ತೆ. ಅದು ಬಿಟ್ಟು ಪ್ರತಿಯೊಂದನ್ನು ಕೂಡ ನಾವು ಟೀಕಿಸ್ತಾ ಹೋಗ್ತೀವಿ ಅಂತಂದರೆ, ನಾವಾಗೇ ಸುತ್ತಲೂ ಕೂಡ ಎನಿಮಿಗಳನ್ನು ದ್ವೇಷಿಸುವವ್ರನ್ನ ಬೆಳೆಸಿದ ಹಾಗಾಗುತ್ತೆ ಸ್ನೇಹಿತರೆ. ಅಷ್ಟು ದೂರ ಯಾಕೆ ಹೋಗ್ತೀರಾ? ಮನೇಲೇ ತೊಗೊಳ್ಳಿ, ನಿಮ್ಮ ಹೆಂಡತಿ ಮಕ್ಕಳುಗಳನ್ನ ತೊಗೊಳ್ಳಿ. ಅವ್ರೇನೋ ತಪ್ಪು ಮಾಡೋದು ಅಂತ ನೀವೇನೋ ಬೈಕ್ ಶುರು ಮಾಡಿದ್ರೆ ಅವತ್ತು ರಾತ್ರಿ ನಿಮಗೆ ಊಟ ಗ್ಯಾರಂಟಿ ಇಲ್ಲ, ಹೌದಲ್ವಾ? ಅದ್ರ ಬದಲು, ಅಯ್ಯೋ ದಿನ ಎಷ್ಟೊಂದು ಚೆನ್ನಾಗಿ ಮಾಡ್ತಾಯಿದ್ದೆ, ಇವತ್ತು ಯಾಕೆ ಉಪ್ಪು ಕಡಿಮೆ ಹಾಕಿದೆಯಾ, ಓಲಿ ಬಿಡು ಪರವಾಗಿಲ್ಲ ಅಂತ ಒಂದು ಮಾತನ್ನೇ, ನೆಕ್ಸ್ಟ್ ಮೊಮೆಂಟ್ ನೀವು ಕೇಳಿದ ಐಟಮ್ಗಳು ರೆಡಿ ಆಗ್ತಾ ಹೋಗ್ತಿರುತ್ತೆ. ಇದು ನಿತ್ಯ ಜೀವನದಲ್ಲಿ ನೀವು ಕೂಡ ಅನುಭವಿಸ್ತಾ ಇರುವಂತಹ ವಿಷಯಗಳು. ಇವೆಲ್ಲ ಯಾಕೆ ಅಂತಂದರೆ, ಮನುಷ್ಯ ಡಿಪ್ರೆಷನ್ ಹೋಗೋದಕ್ಕೆ ಸಣ್ಣ ಸಣ್ಣ ಕಾರಣಗಳೇ ಸಾಕು. ಇವತ್ತು
ಎಲ್ಲ ವೈಜ್ಞಾನಿಕವಾಗಿ ಸಾಬೀತಾಗಿದೆ. ಎನಿ ಡಿಸೀಸ್ ಇದೆ ಸೈಕೋಸೊಮ್ಯಾಟಿಕ್ ಅಂತ, ಅಂದರೆ ಮಾನಸಿಕ ಜನ್ಯ. ಮಾನಸಿಕ ಜನ್ಯ ಅಂದರೆ ಏನು ದೊಡ್ಡ ಯುದ್ಧನೇ ಆಗಬೇಕು ಅಂತೇನಿಲ್ಲ, ಸಣ್ಣ ಸಣ್ಣ ವಿಷಯಗಳು ಸೇರಿ ದೊಡ್ಡ ಕಲಹಗಳಾಗ್ತಾ ಹೋಗ್ತಾ ಇದೆ. ಹಾಗಾಗಿ ನಾವು ಏನು ಮಾಡಬೇಕು, ಮೊದಲನೆಯ ಒಂದು ಹಂತ ಅಂತಂದರೆ ಯಾರನ್ನು ಟೀಕಿಸಬಾರ್ದು, ದೂಷಿಸಬಾರ್ದು ಹಾಗೂ ದೂರ ಮಾಡಬಾರ್ದು. ಅಷ್ಟೇ ಸಾಕ? ಅಲ್ಲ, ಇತರರ ಬಗ್ಗೆ ನಿಷ್ಕಪಟ ಹಾಗೂ ಪ್ರಾಮಾಣಿಕವಾದ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇರಬೇಕು. ಇಷ್ಟು ಚೆನ್ನಾಗಿ ಮಾಡಿದೆ, ಇಷ್ಟು ಚೆನ್ನಾಗಿತ್ತು, ನಿನ್ನಂಥ ಕೆಲಸಗಾರ ಇರಬೇಕು ನನಗೆ, ಈ ಥರ ಹೊಗಳಿದಾಗ ನಾವು ಅವನ 10ರಿಂದ 10 ಪಟ್ಟು ಕೆಲಸವನ್ನು ಕೂಡ ತೆಗಿಬೋದು. ಪ್ರತಿಯೊಬ್ಬ ಮನುಷ್ಯ ಕೂಡ ಮನ್ನಣೆಗೆ ಪ್ರಾಧಾನ್ಯತೆ ಕೊಡ್ತಾನೆ. ಅದಕ್ಕೆ ನೋಡಿ, ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಏನೇ ಕೆಲಸ ಮಾಡಿ ಆ್ಯಟಿಟ್ಯೂಡ್ ಆಫ್ ಗ್ರ್ಯಾಟಿಟ್ಯೂಡ್ ಅಂತ ಹೇಳ್ತೀವಿ. ಏನೇ ಒಂದು ಸಣ್ಣ ಸಹಾಯ ಮಾಡೋರು ಕೂಡ ನಾವು ಅವ್ರಿಗೆ ಥ್ಯಾಂಕ್ಸ್ ಅಂತ ಹೇಳ್ತೀವಿ, ಧನ್ಯವಾದಗಳನ್ನು ಹೇಳ್ತೀವಿ. ಅದಕ್ಕೆ ಅದರದ್ದೇ ಆದಂತಹ ಒಂದು ಬೆಲೆ ಇರುತ್ತೆ ಸ್ನೇಹಿತರೆ. ಜನರ ಜೊತೆ ವ್ಯವಹಾರ ಬೇಕಾದ್ರೆ ಒಂದು ಸಾಮರ್ಥ್ಯ ಇರಬೇಕು ನಮಗೆ. ಆ ಸಾಮರ್ಥ್ಯದ ಒಳಗುಟ್ಟೆ ಆ್ಯಟಿಟ್ಯೂಡ್ ಆಫ್ ಗ್ರ್ಯಾಟಿಟ್ಯೂಡ್. ನೋಡಿ, ಎಷ್ಟೋ ಸತಿ ನೀವು ಗಮನಿಸಿರ್ತೀರ, ಕೆಲವೊಂದು ಚಿನ್ನ ಬೆಳ್ಳಿ ಅಂಗಡಿಗಳಿಗೆ ಹೋದಾಗ ಅಲ್ಲಿ ಆ ವ್ಯಾಪಾರ ಮಾಡೋನೇ ಮಾಡ್ತಿರ್ತಾನೆ, ಬನ್ನಿ ಕೂತ್ಕೊಳ್ಳಿ, ಕಾಫಿ ಬೇಕಾ, ಹಾಲು ಬೇಕಾ, ಇವೆಲ್ಲ ಕೇಳ್ತಾ ಹೋಗ್ತಾನೆ. ನಿಮಗೆ ಕಾಫಿ ಟೀ ಹಾಲು ಕುಡಿಯೋಕ್ಕೆ ಹೋಗಬೇಕಾಗಿಲ್ಲ ಚಿನ್ನದ ಅಂಗಡಿಗೆ. ಆದರೆ ನಿಮ್ಮ ಮನಸ್ಸನ್ನು ಗೆಲ್ಲೋದಕ್ಕೆ ಅವನು ಉಪಯೋಗಿಸುವಂತಹ ಒಂದು ಟ್ರಿಕ್ ಅದು. ಅದನ್ನು ನಾವು ನಮ್ಮ ನಿಜ ಜೀವನದಲ್ಲಿ ಅಳವಡಿಸಿಕೊಂಡಾಗ ನಿಮಗೆ ಬೇಜಾರು ಅನ್ನೋದೇ ಇರೋದಿಲ್ಲ. ಇವತ್ತಿನ ಕಾಲದಲ್ಲಿ ಏನಾಗಿದೆ, 50-60 ವರ್ಷ ಆದಮೇಲೆ ಸರ್ಕಾರದಿಂದ ರಿಟೈರ್ಡ್ ಆಗಿರ್ತಾರೆ ಅಂತ ತಿಳ್ಕೊಳ್ಳಿ, ಕೆಲಸದಿಂದ. ಅವ್ರು ಏನು ಅನ್ಕೊಂಡ್ಬಿಟ್ಟಿದ್ದಾರೆ, ರಿಟೈರ್ಡ್ ಆದ ತಕ್ಷಣವೇ ಜೀವನನೇ ಮುಗಿದೋಯ್ತು, ಸೊಸೈಟಿಯಿಂದ ನಾವು ದೂರ ಆಗ್ತಾಯಿದ್ದೀವಿ, ಈ ಭಾವನೆ ಅವರಿಗೆ ಬಂದಿರುತ್ತೆ. ಆದರೆ ಜೀವನದ ನಡೆಯ ಕಲೆಯನ್ನು ಯಾರು ಕಲ್ತಿರ್ತಾರೆ, 95 ವರ್ಷ ಆದರೂ ಕೂಡ ಅವ್ರಿಗೆ ಡಿಪ್ರೆಷನ್ನು ಬರೋದಿಲ್ಲ, ಬೇಜಾರು ಆಗೋದಿಲ್ಲ ಬಂಧುಗಳೇ. ಜನರಲ್ಲಿ ಯಾವಾಗಲೂ ನಾವು ಆಡುವಂತಹ ಮಾತು ಒಂಥರ ಉತ್ಸಾಹವನ್ನು ಕೆರಳು ಹಾಗೆ ಮಾಡಬೇಕು, ವಯಸ್ಸು ಎಷ್ಟೇ ಇರಲಿ. ನೋಡಿ, ಫಾರ್ ಎಕ್ಸಾಂಪಲ್, ಮುಂದೆ 60-65 ವರ್ಷ ಆಗಿರುತ್ತೆ, ನಿಮ್ಮ ಮಗನ ಮೊಮ್ಮಗನ ಫ್ರೆಂಡ್ಸ್ಗಳು ಮನೆಗೆ ಬಂದಿರ್ತಾರೆ. ಸೀರಿಯಸ್ ಆಗೋನ, ಬನ್ನಿ ಕೂತ್ಕೊಳ್ಳಿ, ಮಗ ಬರ್ತಾನೆ ಅಂತ ಮಾತಾಡೋ ಬದಲು, ಪಾಪುಟ ಚೆನ್ನಾಗಿದೆಯಾ, ಇಷ್ಟು ಸ್ಮಾರ್ಟಾಗಿದೆಯಾ, ನಿಮ್ಮ ಅಪ್ಪ ಅಮ್ಮ ಏನು ಮಾಡ್ತಾಯಿದ್ದಾರೆ, ನಿನ್ನ ಹಾಬಿ ಏನೋ, ಇಷ್ಟು ಚೆನ್ನಾಗಿ ಕೆಲಸ ಮಾಡ್ತಾಯಿದೆಯಾ, ಈ ಥರ ಮಾತಾಡಿಸ್ಬಿಡ್ತು ಅಂತಂದರೆ ನೆಕ್ಸ್ಟ್ ಟೈಮ್ ಬಂದಾಗ ಆ ಹುಡುಗರುಗಳು ನಿಮ್ಮನ್ನೇ ಮಾತಾಡಿಸ್ತಾ ಬರ್ತಾರೆ. ನೋಡಿ, ಹೀಗೆ ಜನಗಳನ್ನು ಅಟ್ರ್ಯಾಕ್ಟ್ ಮಾಡಬೇಕಾದ್ರೆ ಕೂಡ ಅದು ಒಂದು ಕಲೆ. ನಾವು ಏನು ಚೆಲ್ತೀವೋ ಅದನ್ನು ನಾವು ಬಾಚ್ಕೋಬೇಕು. ಹಾಗೆ ನಮ್ಮ ಸಂಘದ ಸುತ್ತಲೂ ಕೂಡ ನಾವು ಪ್ರೀತಿ ವಿಶ್ವಾಸವನ್ನು ಚೆಲ್ತೀವಿ, ಅದು 100ಕ್ಕೆ 100ರಷ್ಟು 100 ಮಡಿಯಾಗಿ ನಮಗೆ ವಾಪಸ್ಸು ಬರುತ್ತೆ ಬಂಧುಗಳೇ. ಮನುಷ್ಯ ಸಂಘಜೀವಿ ಆದ್ದರಿಂದ ಐಸೋಲೇಷನ್, ಅವನು ಇಂಡಿವಿಜುವಲ್ ಆಗಿರೋಕ್ಕೆ ಇಷ್ಟಪಡೋದೇ ಇಲ್ಲ. ಅವನ ದೊಡ್ಡ ಕಾಯಿಲೆ ಅಂತಂದರೆ ಆ ಇಂಡಿವಿಜುವಾಲಿಟಿ. ನೀವು ಕೇಳ್ಬೋದು, ಅದು ಹೆಂಗೆ ಸಾಧ್ಯ, ನಾವು ಚೆನ್ನಾಗೇ ಇದ್ದೀವಿಲ್ಲ ಅಂತ. ಖಂಡಿತ ಇಲ್ಲ. ನೋಡಿ, ಇವತ್ತು ಯಾವುದಾದ್ರು ಒಂದು ಕ್ರಿಮಿನಲ್ ಅಫೆನ್ಸ್ ಮಾಡಿದಾಗ ನಿಮ್ಗೇನು ಶಿಕ್ಷೆ ಕೊಡ್ತಾರೆ ಹೇಳಿ? ಒಂದು ಕ್ಷಣ ಯೋಚನೆ ಮಾಡಿ. ಜೈಲಿಗೆ ಹಾಕ್ತಾರೆ. ಜೈಲಿನಲ್ಲಿ ಏನು ದೊಡ್ಡ ಆರಾಮಾಗಿ ರೆಸಾರ್ಟ್ ಥರ ಇರುತ್ತಾ? ಇಲ್ಲ. ಅಲ್ಲಿ ಏನಿರುತ್ತೆ, ಒಂದು 10x8 ಒಂದು ಚೇಂಬರಲ್ಲಿ 3-4 ಜನನ ತುಂಬಿರ್ತಾರೆ, ಅಥವಾ ಸಿಂಗಲ್ ಆಗಿಟ್ಟಿರ್ತಾರೆ. ಬೇರೆಯವರ ಸಂಪರ್ಕನೇ ನಿಮಗೆ ಸಿಗೋದಿಲ್ಲ. ಅವಾಗ ಏನಾಗುತ್ತೆ, ಆ ಒಂಟಿ ಜೀವನದಲ್ಲಿ ನೀವು ಅರ್ಧ ಒಳಗೆ ಹೋಗ್ತಾ ಇರ್ತೀರ. ಅದು ಶಿಕ್ಷೆ. ಹಾಗಾಗಿ ಜೀವನದಲ್ಲಿ ನಾವು ಶಿಕ್ಷೆಯನ್ನು ಪಡಬೇಕೋ ಖುಷಿ ಪಡಬೇಕು, ನೀವೇ ಹೇಳಿ. 10 ಜನಗಳ ಒಂದು ಸಂಪರ್ಕ ಬೇಕು ಅಂತಿದ್ದರೆ ಪ್ರೀತಿ ವಿಶ್ವಾಸವನ್ನು ಚೆಲ್ಲಿ ನೀವು ಬಾಚ್ಕೋಬೇಕು. ಹಾಗಾಗಿ ಇದೊಂದು ಕಲೆ. ಯಾರನ್ನೂ ಬೈಯೋಕ್ಕೆ ಹೋಗಬೇಡಿ ಇವತ್ತಿಂದನೇ, ಯಾರನ್ನೂ ಕ್ರಿಟಿಸಿಸಮ್ ಮಾಡೋಕ್ಕೆ ಹೋಗಬೇಡಿ, ದೂಷಿಸಬೇಡಿ. ಅವನು ತಪ್ಪೇ ಮಾಡಲಿ, ಅವನು ಕಲ್ತ್ಕೊಳ್ತಾನೆ, ಅವನ್ನ ಹೊಗಳ್ತಾ ಹೋಗಿ ಅವನ ಗಿಲ್ಟಿ ಅವನ್ನೇ ಚುಚ್ಚಿ ಕೊಲ್ಲುತ್ತೆ. ಆವಾಗೇನಾಗುತ್ತೆ, ಅವನ ಸಂಬಂಧನೂ ಚೆನ್ನಾಗಿರುತ್ತೆ, ಮುಂದೆ ಅವನಿಂದ ಒಳ್ಳೆಯ ಕಾರ್ಯಗಳನ್ನು ಕೂಡ ನೀವು ಮಾಡಿಸ್ಕೋಬೋದು. ಅದು ಬಿಟ್ಟು ನೀ ಸರಿ ಇಲ್ಲ, ನಿನ್ನ ಫ್ಯಾಮಿಲಿ ಸರಿ ಇಲ್ಲ ಇಂಥ ಬೈತಾ ಹೋಯಿತು ಅಂತಂದರೆ ಅವನೇ ನಿಮಗೆ ದೊಡ್ಡ ಶತ್ರುವಾಗ್ತಾ ಹೋಗ್ತಾನೆ. ನಿಮ್ಮ ಮತ್ತು ಅವನ ಮಧ್ಯೆ ಒಂದು ದೊಡ್ಡ ಗೋಡೆನೇ, ಅಡ್ಡ ಗೋಡೆ ಕ್ರಿಯೇಟ್ ಮಾಡ್ದಂಗೆ ಆಗಿಬಿಡುತ್ತೆ ಬಂಧುಗಳೇ. ಹಾಗಾಗಿ ನಾವು ಮಾತಾಡೋರು ಹೇಗಿರಬೇಕು ಅಂತಂದರೆ, ಒಂದು ರೀತಿ ತೀವ್ರವಾದಂಥ ಉತ್ಸಾಹ ಬರೋ ಹಾಗಿರಬೇಕು ಕೇಳೋರಿಗೆ, ಅತೀವ ಆಸಕ್ತಿ ಬರೋ ಹಾಗಿರಬೇಕು. ಆಮೇಲೆ ಅವ್ನಿಗೆ ಎಷ್ಟು ಚೆನ್ನಾಗಿ ನಾವು ಮೆಚ್ಚುಗೆ ಕೊಡಬೇಕು ಅಂತಂದರೆ ಹೃದಯದಿಂದ ಮೆಚ್ಚುಗೆ ಕೊಡಬೇಕು, ನಾಟಕೀಯವಾಗಿ ಅಲ್ಲ. ನೋಡಿ, ಎಷ್ಟೋ ಜನ ಮನೆಯಲ್ಲಿ ಮಕ್ಕಳು ಇರ್ತಾರೆ, 90-95 ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀವಿ ಮಾರ್ಕ್ಸ್ಗಳನ್ನ, 80-90-70 ತೆಗೆದಿರ್ತಾರೆ.
ತಕ್ಷಣವೇ ನಾವೇನು ಮಾಡ್ತೀವಿ, 95 ತೆಗ್ದಿರ ಹ್ಞೂ ಬೈಯೋ ಬದಲು ನಾವು ಬೈದ್ರೆ ಏನು ಉಪಯೋಗ ಇಲ್ಲ, ಎಕ್ಸಾಮ್ ಆಗೋಗಿರುತ್ತೆ, ರಿಸಲ್ಟ್ ಬಂದುಬಿಟ್ಟಿರುತ್ತೆ. ಅದ್ರ ಬದಲು ಓಲೆ ಬೇಡ 75 ಬಂತಲ್ಲ ಬಿಡು, ನೆಕ್ಸ್ಟ್ ಟೈಮ್ ನೋಡು ಗ್ಯಾರಂಟಿ 95 ತೆಗಿತ್ಯಾ. ಈ ಥರ ಎಂಕರೇಜ್ ಕೊಟ್ಟಾಗ ಆ ಮಕ್ಕಳುಗಳು ಡಿಪ್ರೆಷನ್ಗೆ ಹೋಗೋದು ಕಡಿಮೆ ಆಗುತ್ತೆ. ಅವ್ರಿಗೆ ಅನಿಸುತ್ತೆ, ಅವ್ರಿಗೆ ಗೊತ್ತಿರುತ್ತೆ, ಅವ್ರ ತಪ್ಪು ಅವ್ರಿಗೇ ಗೊತ್ತಾಗಿರುತ್ತೆ. ಅಯ್ಯೋ ನಾವು 95 ಆಗಲಿಲ್ಲ, 75 ತೆಗೆದಿರೋದು ಅಂತ ಅವ್ರಿಗೆ ಗೊತ್ತಿರುತ್ತೆ. ಆದರೆ ನಾವು ತಿರ್ಗಾ ಬೈಯೋ ಅವಶ್ಯಕತೆನೇ ಇಲ್ಲ. ಯಾವುದೋ ಒಂದು ಹೆಣ್ಮಗು ಇರ್ತಾಳೆ, ಅವತ್ತು ಯಾವುದೋ ಒಂದು ಹುಡುಗ ಎಲ್ಲ ಹೋಗಿ ಬಂದಿರ್ತಾಳೆ. ಬಂದ ತಕ್ಷಣ ಅಪ್ಪ ಅಮ್ಮ ಏನು ದೊಡ್ಡ ಕ್ರಿಮಿನಲ್ ಅಫೆನ್ಸ್ ಅಂದ್ಬಿಟ್ಟು ಪಾಠ 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 ಅಂತ ಬೈತಾ ಇದ್ದರೆ ನೆಕ್ಸ್ಟ್ ಒಂದು 5-6 ದಿವಸದಲ್ಲಿ ಅದೇ ಹುಡುಗನ ಜೊತೆ ಓಡೋಗ್ತಾಳೆ. ಅದು ಬಿಟ್ಟು ನೋಡಮ್ಮ ನಮ್ಮ ಫ್ಯಾಮ್ಲಿ ಎಲ್ಲ ಹೀಗಿದೆ, ನೀನು ಯಾರೋ ಜೊತೆ ಫ್ರೆಂಡ್ ಮಾಡಿದ್ಯಾ ನೋಡು, ಮನೆ ಗೌರವ ಎಲ್ಲ ನಿನ್ನ ಕೈನಲ್ಲಿದೆ, ಎಲ್ಲ ಸರಿ ಅನ್ಸಿದ್ರೆ ಏನು ಬೇಕಾದ್ರೂ ಮಾಡು. ಈ ಥರ ಮಾಡಿ ಖಂಡಿತ ಆ ಮಗು ನೀವು ಹೇಳ್ದಂಗೆ ಕೇಳ್ತಾಳೆ, ನೀವು ಹಾಕಿದ ಗೆರೆಯನ್ನು ದಾಟೋದಿಲ್ಲ. ಹಾಗಾಗಿ ಇನ್ನೊಬ್ಬರನ್ನ ಕಾಮೆಂಟ್ ಮಾಡಬೇಕಾದ್ರೂ ಕೂಡ ಒಂದು ನಿಯಮದಲ್ಲಿ ಕಾನೂನುಬದ್ಧವಾಗಿ ಅಥವಾ ಇನ್ನೊಬ್ಬರಿಗೆ ನೋವಾಗದಿದ್ದಂಗೆ ಮಾಡಿದಾಗ ಏನಾಗುತ್ತೆ, ನಮಗೆ ಪಾಸಿಟಿವ್ ರಿಸಲ್ಟ್ಗಳು ಬರ್ತಾ ಇರುತ್ತೆ. ಅಷ್ಟೇ ಅಲ್ಲ, ಸಂಬಂಧಗಳು ಸುಮಧುರವಾಗಿರುತ್ತೆ ಸ್ನೇಹಿತರೆ. ಹಾಗಾಗಿ ಇವತ್ತಿಂದನೇ ನೀವು ಪ್ರಯತ್ನ ಪಡೋಕ್ಕೆ ಹೋಗಿ ಆದಷ್ಟು ಇನ್ನೊಬ್ಬರನ್ನ ದೂಷಣೆ ಮಾಡಬೇಡಿ, ದೂರಬೇಡಿ, ಕ್ರಿಟಿಸಿಸಮ್ ಮಾಡಬೇಡಿ. ಅದರ ಬದಲು ಮೆಚ್ಚುಗೆಯನ್ನು ವ್ಯಕ್ತಪಡಿಸುವ ಒಂದು ಹಾಬಿ ಮಾಡ್ಕೊಂಬಿಡಿ. ಕೆಲವರಿಗೆ ನೂರಾರು ಚಟಗಳಿರುತ್ತೆ, ಡ್ರಿಂಕ್ಸು, ಎಲಡಿಕೆ, ಬೀಡ, ಹೀಗೆ. ಅದರ ಬದಲು ಈ ಒಂದು ಚಟ ಯಾರನ್ನೇ ಕಾಣಲಿ ಅವ್ರನ್ನ ಅಪ್ರಿಷಿಯೇಟ್ ಮಾಡೋದು. ನಿಮ್ಗೆ ಆಶ್ಚರ್ಯ ಆಗುತ್ತೆ, ಇಷ್ಟು ವರ್ಷ ನಾನು ಈ ಲೈನನ್ನು ನೋಡೇ ಇರಲಿಲ್ವಲ್ಲ. ಪ್ರತಿಯೊಬ್ಬ ಮನುಷ್ಯನಲ್ಲೂ ಕೂಡ ನಮಗೆ ತಿಳಿಯದ ಹಾಗೆ ಸಾಕಷ್ಟು ಒಳ್ಳೆಯ ಗುಣಗಳಿರುತ್ತೆ. ನಾವೇನು ಮಾಡ್ತಾಯಿದ್ದೀವಿ, ಅವನಲ್ಲಿರುವಂತಹ ದುರ್ಗುಣಗಳನ್ನೇ ಎತ್ತಿ ಎತ್ತಿ ಆಡ್ತಾಯಿದ್ದೀವಿ. ಅದರ ಬದಲು ಆತನಲ್ಲಿರುವಂತಹ ಒಳ್ಳೆಯ ಗುಣಗಳನ್ನು ನೀವು ಹುಡುಕಿ ಅವನ್ನ ನೀವು ಅಪ್ರಿಷಿಯೇಟ್ ಮಾಡಿದಾಗ ಅವನಂತಹ ಒಳ್ಳೆಯ ಸ್ನೇಹಿತ ನಿಮಗೆ ಬೇರೆ ಯಾರೂ ಇಲ್ಲ ಬಂಧುಗಳೇ. ಅದು ಎಲ್ಲಿ ಪ್ರಾರಂಭ ಮಾಡಬೇಕು? ಫಸ್ಟ್ ನಿಮ್ಮ ಮನೆಯಲ್ಲೇ ಮಾಡಿ, ನಿಮ್ಮ ಮನೆಯ ರಕ್ತ ಸಂಬಂಧಿಗಳಲ್ಲಿ ಮಾಡಿ, ಅಕ್ಕಪಕ್ಕಗಳಲ್ಲಿ ಮಾಡಿ, ಹೊರಗಡೆ ಮಾಡಿ. ನೀವು ಕಳ್ಕೊಳ್ಳೋದೇನಿದೆ? ಇವತ್ತು ದೊಡ್ಡ ದೊಡ್ಡ ನಗರಗಳಲ್ಲಿ ಏನಾಗ್ತಾಯಿದೆ ಗೊತ್ತಾ, ಪಕ್ಕದ ಮನೆಗೆ ಯಾವುದಾದ್ರು ಒಂದು ಕೊರಿಯರ್ ಪೋಸ್ಟ್ ಬಂತು ಅಂತಂದರೆ ಅಡ್ರೆಸ್ ನಮಗೆ ಗೊತ್ತೇ ಇರೋದಿಲ್ಲ, ಆ ವ್ಯಕ್ತಿ ಪಕ್ಕದಲ್ಲಿ ಇದ್ದಾನೆ ಅನ್ನೋದೇ ನಮಗೆ ಗೊತ್ತಿಲ್ಲ. ಕಾರಣ, ಎಲ್ಲೋ ಹೋದ ವರ್ಷದಲ್ಲಿ ಒಂದು ಸತಿ ನೀರು ಬರದೇ ಇದ್ದಾಗ ಅವ್ರು ನೋಡಿದ ಜ್ಞಾಪಕ ಇರುತ್ತೆ ನಿಮ್ಗೆ ಅಷ್ಟೇ. ಅಲ್ಲಿವರೆಗೂ ಒಬ್ಬರಿಗೆ ಸಂಪರ್ಕನೇ ಇರೋದಿಲ್ಲ. ಅದರ ಬದಲು ನಾವೇ ಸಂಪರ್ಕವನ್ನು ಮಾಡಿಕೊಂಡಾಗ, ಹಾಯ್ ಚೆನ್ನಾಗಿದ್ದೀರಾ, ಕಾಫಿ ಕುಡಿಯೋರಾ, ನೀವು ಯಾವ ಊರು ನಿಮ್ಮದು, ಹೀಗೆಲ್ಲ ಮಾತಾಡಿಸಿ ಒಂದು ಬಾಂಧವ್ಯವನ್ನು ಬೆಳೆಸ್ಕೊಂಡಾಗ ನಿಮಗೆ ಮುಂದೆ ಒಂದು ಕಾಲದಲ್ಲಿ ಯಾವ ಥರ ತೊಂದರೆ ಆದಾಗ ಆ ಮನುಷ್ಯ ಕೂಡ ನಿಮ್ಮ ರಿಸ್ಕ್ಯೂಗೆ ಬರ್ತಾನೆ. ಇವತ್ತು ಹೇಗಾಗಿದೆ ಅಂತಂದರೆ, 2 ಕೈಗಳಿಂದ ನಮ್ಮ ಕಣ್ಣುಗಳನ್ನು ಮುಚ್ಕೊಂಡ್ಬಿಟ್ಟು ಇಡೀ ಬ್ರಹ್ಮಾಂಡವೇ ಕತ್ತಲೆ ಅಂತ ಹೇಳ್ತಾ ಇದ್ದೀವಿ. ದೇಶನೂ ಹಾಳಾಗಿಲ್ಲ, ಪ್ರಪಂಚನೂ ಹಾಳಾಗಿಲ್ಲ, ಎಲ್ಲವೂ ಕೂಡ ಚೆನ್ನಾಗಿದೆ. ಹಾಳಾಗಿರೋದು ನಮ್ಮ ಮನಸ್ಸು. ನಮ್ಮ ಮನಸ್ಸನ್ನು ನಾವು ಕರೆಕ್ಟಾಗಿ ತಿಳಿಯಾಗಿ ಇಟ್ಕೊಂಡಾಗ ಎಲ್ಲವೂ ಚೆನ್ನಾಗಿ ಕಾಣುತ್ತೆ ಬಂಧುಗಳೇ. ಇವಾಗ ನಾವೊಂದು ಗ್ಲಾಸ್ ಹಾಕ್ಕೊಂಡಿದ್ದೀವಿ. ಈಗ ಕನ್ನಡಕದಲ್ಲಿ ನೋಡ್ತಿರುವಾಗ ಎಲ್ಲವೂ ಚೆನ್ನಾಗಿ ಕಾಣಿಸ್ತಾ ಇದೆ. ಕೆಂಪು ಬಣ್ಣದ ಗಾಜು ಹಾಕ್ಕೊಂಡಾಗ ಏನಾಗುತ್ತೆ? ಕೆಂಪು ಬಣ್ಣ ಕಾಣುತ್ತೆ. ಹಳದಿ ಬಣ್ಣ ಹಾಕ್ಕೊಂಡಾಗ ಹಳದಿ ಬಣ್ಣ ಕಾಣುತ್ತೆ. ಅಷ್ಟೇ ಈ ಪ್ರಪಂಚ, ಬೇರೆ ಇನ್ನೇನೂ ಅಲ್ಲ. ನಾವು ಮತ್ಸರದಿಂದ, ಹೊಟ್ಟೆಯ ಉರಿಯಿಂದ, ಜಲಸ್ಸಿಂದ ಬೇರೆಯವ್ರನ್ನ ನೋಡಿದಾಗ ಏನಾಗುತ್ತೆ, ಅದೇ ಭಾವನೆ ನಮಗೆ ರಿಬೌಂಡ್ ಆಗುತ್ತೆ. ಎಷ್ಟೋ ಸತಿ ನಮ್ಮ ಜೀವನದಲ್ಲಿ ನಮಗೆ ತೊಂದರೆಗೆ, ನಮಗೆ ಬೇಜಾರಿಗೆ, ನಮ್ಮ ಒಂದು ಅವನತಿಗೆ ಎಲ್ಲ ಕಾರಣ ನಮ್ಮ ಮನಸ್ಸೇ. ನಮ್ಮ ಮನಸ್ಸು ಪರಿಶುದ್ಧವಾಗಿ ತುಂಬ ಒಂದು ನವನವೀತವಾಗಿತ್ತು ಅಂತಂದರೆ ಇಡೀ ಪ್ರಪಂಚವೇ ನಿಮಗೆ ತುಂಬ ಚೆನ್ನಾಗಿ ಕಾಣುತ್ತೆ ಬಂಧುಗಳೇ. ಯಾವಾಗಲೂ ನಾವು ಮಾತಾಡ್ಬೇಕಾದ್ರೆ ಹೇಗಬೇಕಂದ್ರೆ, ನಿಮ್ಮ ಮಾತು ಕೇಳಿದ ತಕ್ಷಣ ಮನುಷ್ಯನಿಗೆ ಒಂಥರ ಆಸಕ್ತಿ ಬೆಳಿಬೇಕು. ಒಂದು ಉದಾಹರಣೆ ಕೊಡ್ತೀನಿ. ಯಾರ್ದೋ ಒಬ್ಬರು ಮನೆಗೆ ಹೋಗ್ತೀರಾ, ಮನೆ ಸುತ್ತಲೂ ನೋಡಿದಾಗ ಒಳ್ಳೆ ಪೇಂಟಿಂಗ್ ಎಲ್ಲ ಹಾಕಿರ್ತಾರೆ. ನೀವು ಹೋಗಿರೋದು ಯಾವುದೋ ಒಂದು ಕೊರಿಯರ್ ಪೋಸ್ಟ್ ಬಂದಿದ್ದನ್ನು ನಮ್ಮ ಮನೆಗೆ ಬಂದಿತ್ತು, ನೀವು ಕೊಡೋಕ್ಕೆ ಅಂತ ಹೋಗಿರ್ತೀರ. ಸುಮ್ಮನೆ ಕೊಟ್ಟು ಬಂದುಬಿಟ್ರೆ ಕೆಲಸ ಆಗೋಗ್ಬಿಡುತ್ತೆ. ಆದರೆ ಸುತ್ತಲೂ ಆ ಪೇಂಟಿಂಗ್ ನೋಡ್ತೀರಾ, ತುಂಬ ಚೆನ್ನಾಗಿರುತ್ತೆ. ಕೇಳಬೇಕು ಬಾಯ್ಬಿಟ್ಟು, ಯಾರು ಪೇಂಟ್ ಮಾಡಿದರೋ? ನಿಮ್ಮ ಮಗನ ಕರೀರಿ ಸ್ವಲ್ಪ, ನಾನು ನೋಡಬೇಕು. ಪುಟ ಎಷ್ಟು ಚೆನ್ನಾಗಿ ಮಾಡಿದ್ಯೋ ನೀವು ಪೇಂಟಿಂಗು, ಎಲ್ಲಿ ಕಲ್ತೀಯೋ, ಏನು ಮಾಡಿದ್ಯೋ, ಈ ಥರ ನೀವು ಡಿಸ್ಕಸ್ ಮಾಡಿದಾಗ ಏನಾಗುತ್ತೆ, ನೀವು ಅವನ ಒತ್ತಾಯ ಮಾಡಲೇಬೇಕಲ್ಲ, ಅವನಿಗೆ ನಿಮ್ಮ ಬಗ್ಗೆ ಒಂದು ಗೌರವ ಬಂದುಬಿಡುತ್ತೆ. ಅಂಕಲ್ ಹಂಗೆ ಅದು ಮಾಡಿದೆ, ಇಲ್ಲಿ ಮಾಡಿದೆ, ಏನು ಖುಷಿಯಾಗಿ ಅವನ ಮಕ್ಕಳಲ್ಲಿರೋ ಭಾವನೆಗಳನ್ನು ಗಮನಿಸ್ತಾ ಹೋಗಿ. ನೀವು ಎಷ್ಟು ಚೆನ್ನಾಗಿ ನಿಮಗೆ ಸ್ಪಂದಿಸ್ತಾ ಹೋಗ್ತಿರ್ತಾನಲ್ವ. ಇದು ಪೇಂಟಿಂಗ್ ಒಂದೇ ಅಲ್ಲ, ಅವರ ಮನೆಗೆ ಇಟ್ಟಿರುವಂತಹ ರೀತಿಯೇ ನೋಡಿ. ನಿಮ್ಮ ಮನೆಗೆ ಎಷ್ಟು ನೀಟಾಗಿ ಇಟ್ಟಿದ್ದೀರ ರೀ, ಭಾಳ ಚೆನ್ನಾಗಿದೆ, ಯಾರು ನಿಮ್ಮಲ್ಲಿ ಇವೆಲ್ಲ ಮೇಂಟೈನ್ ಮಾಡೋದು? ನಿಮ್ಮ ಮಗಳ ಕರಿ ಅವಳನ್ನ ಅಪ್ರಿಷಿಯೇಟ್ ಮಾಡಬೇಕು. ನೀವಾಗೆ ಆಕೆನ ಕರೆದು ಹೊಗಳಿ ಅಟ್ಟಕ್ಕೇರಿಸಿದಾಗ ಕರಗದೇ ಇರುವಂತಹ ಮನುಷ್ಯನೇ ಇಲ್ಲ. ಪ್ರತಿಯೊಂದು ಹೃದಯ ಕೂಡ ಸ್ಪಂದಿಸೋದು ಹೊಗಳಿಕೆಗೇ.
ಅಂದರೆ ಅದು ನಿಷ್ಕಪಟವಾಗಿರಬೇಕು, ಹೃದಯದ ಆಳದಿಂದ ಬರಬೇಕು. ಎಲ್ಲ ಚಟಗಳಿಗಿಂತ ಈ ಹೊಗಳಿಕೆಯ ಚಟ ಇದೆಯಲ್ಲ, ನಿಮಗೆ ಕೋಟಿಯಷ್ಟು ನಿಮಗೆ ವಾಪಸ್ ಕೊಡುತ್ತೆ ಬಂಧುಗಳೇ. ನೀವು ಸಾಲನೇ ಕೇಳಬೇಕು, ಬೇಡ ಕಾಫಿ ಪುಡಿ ಪಕ್ಕದ ಮನೆ ಸಾಲ ಕೇಳಬೇಕು ಅಂತ ಇಟ್ಕೊಳ್ಳಿ. ಹೇಳಬೇಕು, ನೋಡಿ ನೀವು ಎಷ್ಟು ಚೆನ್ನಾಗಿ ಮಿತವ್ಯವಾಗಿ ಬಳಸ್ತೀರಾ, ನಮ್ಮನ್ನು ನೋಡಿ ಧಾರಾಳ ಖರ್ಚು ಮಾಡಿಬಿಟ್ಟು ಈ ಥರ ಶಾರ್ಟೇಜ್ ಬಂದುಬಿಡುತ್ತೆ. ಯಾರೋ ಆ ಥರ ಹೊಗಳ್ಬಿಟ್ಟು ಆಮೇಲೆ ನೀವು ಕಾಫಿ ಪುಡಿ ಒಂದು 5 ಸ್ಪೂನ್ ಕೇಳಿ 10 ಸ್ಪೂನ್ ಕೊಡ್ತಾರೆ ನಿಮಗೆ. ಇದು ವ್ಯಾವಹಾರಿಕವಾಗಾಯಿತು. ಇನ್ನು ಆಧ್ಯಾತ್ಮಿಕವಾಗಿ ಹೇಗೆ? ಆಧ್ಯಾತ್ಮಿಕ ಅಂತಂದ್ರೇನು? ಈ ಪ್ರಾಪಂಚಿಕ ಸುಖ ದುಃಖಗಳನ್ನು ಬಿಟ್ಟು ಆಧ್ಯಾತ್ಮಿಕವಾಗಿ ಹೇಗೆ ಜನಗಳನ್ನು ಅಟ್ರಾಕ್ಟ್ ಮಾಡೋದು. ನೀವು ಯಾವುದೋ ಒಂದು ಪೂಜೆ ಪುನಸ್ಕಾರಗಳು ಮತ್ತೊಂದೇನೋ ಮನೇಲಿಟ್ಕೊಂಡಿರ್ತೀರ, ಆ ಟೈಮಲ್ಲಿ ಬೇರೆಯವ್ರನ್ನ ಕರಿತೀರ. ಅವರೊಂದು ಬೇರೆ ಜಾತಿ ಇರ್ತಾನೆ, ಆದರೆ ಅವ್ರನ್ನ ಹೇಗೆ ಕರೆಯೋದು? ಖಂಡಿತ ಅನ್ಕೋಬೇಡಿ. ನೀವು ಹೇಳುವಾಗಲೇ ಹೇಳಿ, ನೋಡಿ ನೀವು ಯೇಸುವಿನ ಪೂಜೆ ಮಾಡ್ತೀರಾ ಅಥವಾ ಇನ್ನೊಂದು ಮೊಹಮ್ಮದ್ ಪೈಗಂಬರ್ ಪೂಜೆ ಮಾಡ್ತೀರಾ, ನಾವು ಭಾರಿ ಸಂತೋಷ. ಅದೇ ರೀತಿ ನಮ್ಮಲ್ಲಿ ಒಂದು ಕಲ್ಚರ್ ಇದೆ, ನಾವು ಇದನ್ನು ಹೀಗೆ ಮಾಡ್ತಾ ಇರ್ತೀವಿ, ನೀವು ಬನ್ನಿ, ನಮ್ಮದು ನಿಮ್ಮದಕ್ಕೂ ಏನು ವ್ಯತ್ಯಾಸ ಇದೆ ಅಂತ ತಿಳ್ಕೊಂಡಂಗಾಗುತ್ತೆ. ನೆಕ್ಸ್ಟ್ ನಿಮ್ಮ ಕಾರ್ಯಕ್ರಮ ಇದ್ದಾಗ ನಾನು ಬರ್ತೀನಿ, ನಾನು ನೋಡೋಣ, ಸೌಹಾರ್ದತವಾಗಿರೋಣ ಅಂತ ಕರೀರಿ. ಯಾತಕ್ಕೆ ಬರೋದಿಲ್ಲ? ಪ್ರತಿಯೊಬ್ಬರೂ ಬರ್ತಾರೆ. ಆವಾಗ ನಮ್ಮ ಸುತ್ತಲೂ ಕೂಡ ನಾವೇ ಕಟ್ಟಿಕೊಂಡಂಥ ಅಡ್ಡ ಗೋಡೆಗಳೆಲ್ಲ ಸಡಿಲಿಸಿ ಒಬ್ಬರಲ್ಲಿ ಪ್ರೀತಿ ವಿಶ್ವಾಸಗಳು ಉಕ್ಕಿ ಹರಿಯುತ್ತೆ ಬಂಧುಗಳೇ. ಯಾವ ಮನುಷ್ಯ ಖುಷಿಯಾಗಿ ಮಾತಾಡ್ತಾನೆ, ಇಡೀ ಜಗತ್ತೇ ಅವನ ಜೊತೆ ಇರುತ್ತೆ, ಅವನೊಬ್ಬ ಮಾದರಿ ಆಗ್ತಾನೆ. ಆದರೆ ಒಬ್ಬಂಟಿ ಆಗಿಬಿಟ್ರೆ ಯಾರೂ ನಿಮ್ಮ ಜೊತೆನೇ ಇರೋದಿಲ್ಲ. ಬೆಳಗ್ಗೆ ನಿಮ್ಮ ಮನೆಗೆ ಅವನೊಬ್ಬ ಹಾಲು ಹಾಕಕ್ಕೆ ಬರ್ತಾನೆ, ಎಷ್ಟು ಜನ ಅವನ್ನ ಗ್ರೀಟ್ ಮಾಡ್ತೀರಾ? ಇಲ್ಲವೇ ಇಲ್ಲ. ನೀವು ಹುಡ್ಕೊಂಡು ಹೋದರೆ ಪ್ರತಿಯೊಬ್ಬರ ಹತ್ರ ಕೂಡ ನೀವು ಸಂಪರ್ಕವನ್ನು ಬೆಳೆಸ್ಕೋಬೋದು. ಬೆಳಗಾಗಿ ಎದ್ದು ಹಾಲು ಮಾರುವವನು, ಹಾಲು ಕೊಡುವವನಿಂದ ಹಿಡಿದು, ನ್ಯೂಸ್ ಪೇಪರ್ ಹಾಕೋವನಿಂದ ಹಿಡಿದು, ಹಾಯ್ ಚೆನ್ನಾಗಿದ್ದೇನಪ್ಪ, ಎಲ್ಲ ಆಯ್ತಾ ಡ್ಯೂಟಿ ಅಂತ ಕೇಳಿ, ಸಣ್ಣ ಜನಗಳಿದ್ದು ತೀರೆ ಮನೆ ಯಾರನ್ನು ಹುಡ್ಕೊಂಡು ಹೋಗಬೇಕಾಗಿಲ್ಲ. ತರಕಾರಿ ತರಕ್ಕೆ ಅಂತ ಅಂಗಡಿಗೆ ಹೋಗ್ತೀರಾ, ಅಂಗಡಿಯವನ್ನ ಏನಯ್ಯ ವ್ಯಾಪಾರ ಚೆನ್ನಾಗಿದ್ದೇನೆಯಾ, ಎಲ್ಲ ಆರೋಗ್ಯವಾಗಿದ್ದೇನೆ, ಮಕ್ಕಳು ಮರಿ ಚೆನ್ನಾಗಿದ್ದಾರೇನೆಯ, ಎಷ್ಟು ವಿಷಯಗಳು, ಅನಂತ ಪ್ರಶ್ನೆಗಳು ಉತ್ತರಗಳು ನಿಮಗೆ ಸಿಗ್ತಾ ಹೋಗ್ತಿರುತ್ತೆ. ಯಾವಾಗ ನೀವು ಈ ಚಟವನ್ನು ಬೆಳೆಸ್ಕೋತೀರ, ನಿಮ್ಮ ಸಂಪರ್ಕಕ್ಕೆ ಬರುವಂತಹ ಪ್ರತಿಯೊಂದು ವ್ಯಕ್ತಿಯನ್ನು ಕೂಡ ನೀವಾಗೇ ಮಾತಾಡಿಸ್ತಾ ಇದ್ದಾಗ ನಿಮ್ಮ ಮೈಂಡು ಕೂಡ ಆ್ಯಕ್ಟಿವ್ ಆಗುತ್ತೆ. ಹೇಳ್ತಾರೆ, ಐಡಲ್ ಮೈಂಡ್ ಈಸ್ ಎ ಡೆವಿಲ್ ವರ್ಕ್ಶಾಪ್ ಅಂತ. ಅದರಲ್ಲೂ ಗುಮ್ಮಂತರ ಸೀರಿಯಸ್ ಹೋಗ್ಬಿಟ್ಟು ಕೈ ತೋರಿಸ್ಬಿಟ್ಟು ಅರ್ಧ kg ಕ್ಯಾರೆಟ್ ದುಡ್ಡು ಎಷ್ಟು 10 ಕೊಟ್ಬಿಟ್ಟು ಸುಮ್ಮನೆ ನೆಟ್ಟಿಗೆ ಬರ್ತಾಯಿದ್ರೆ ನಿಮ್ಮ ಮೈಂಡು ಕೂಡ ಡೆವಿಲ್ ವರ್ಕ್ಶಾಪ್ ಆಗಿರುತ್ತೆ. ಅದರ ಬದಲು ನಾವೇನು ಮಾಡಬೇಕು? ಪ್ರತಿಯೊಬ್ಬನ್ನು ಕೂಡ ಪ್ರೀತಿಯ ಆಲಿಂಗನ, ಅದರ ಮಾತಿನಲ್ಲಿ ಪ್ರತಿಯೊಬ್ಬನ್ನು ನಾವು ಸಿಲುಕಾಕಿಸ್ಕೊತಾ ಹೋಗ್ತಿರಬೇಕು. ಅವ್ರು ಯಾರು, ಅವ್ರ ಹೆಸರೇನು, ಏನು ಮಾಡ್ತಾಯಿದ್ದೀರಾ, ನಿಮ್ಮ ಕಾರ್ಯಕ್ರಮ ಏನು, ಯಾವ ಊರಿನವರು, ಹೀಗೆ ಕೇಳ್ತಾ ಮೊದಲು 1-2 ದಿವಸ ಅವ್ರಿಗೂ ಮುಜುಗರ ಆಗುತ್ತೆ. ಆನಂತರ ನೀವು 2 ದಿವಸ ಅಲ್ಲಿ ಹೋಗದೆ ಹೋದರೆ ಅವರೇ ನಿಮ್ಮನ್ನು ಕೇಳ್ತಾರೆ. ಆಮೇಲೆ ನಿಮ್ಮ ದೊಡ್ಡ ಫ್ಲ್ಯಾಟಲ್ಲಿತ್ತು ಅಂತಂದರೆ ನಿಮ್ಮ ವಾಚ್ಮ್ಯಾನ್ ಒಬ್ಬ ಇರ್ತಾನೆ, ಅವನು ವಿಚಾರಿಸಿ, ಏನಯ್ಯ ತಿಂಡಿ ಆಯ್ತಾನೆಯಾ, ಕಾಫಿ ಆಯ್ತಾನೆಯಾ, ನಿನ್ನ ಫ್ಯಾಮ್ಲಿ ಯಾವ ಊರಲ್ಲಿದೆಯಾ, ಎಷ್ಟು ವಿಷಯಗಳಿದೆ ಗೊತ್ತಾ. ಯಾವಾಗ ನಾವು ಈ ಥರ ಅನ್ವೇಷಣೆಗಳನ್ನು ಮಾಡ್ತಾ ಹೋಗ್ತೀವಿ, ನಮಗೆ ಲಾಭ, ಬೇರೆಯವ್ರಿಗಲ್ಲ. ನಾವು ಕೇಳುವುದರಿಂದ ಅವರಿಗೇನು ಲಾಭ ಇರೋದಿಲ್ಲ, ಅವರು ಖುಷಿ ಆಗ್ಬೋದು. ಆದರೆ ನಾವು ಎಂಗೇಜ್ ಆದಷ್ಟು ನಾವು ಜನರೆಡೆಗೆ ಹತ್ತಿರವಾಗ್ತಾ ಹೋಗ್ತಾ ಇರ್ತೀವಿ. ಸಂಘದಲ್ಲಿ ಏನಾಗ್ತಿರುತ್ತೆ, ಅದನ್ನೇ ಸಂಘ ಜೀವನ ಅಂತ ಹೇಳೋದು. ಆಗ ಎಲ್ಲರೂ ಕೂಡ ನಮ್ಮನ್ನು ಇಷ್ಟಪಡ್ತಾರೆ. ಇತ್ತೀಚೆಗೆ ನಡೆದಂತಹ ಒಂದು ಘಟನೆ, ಒಂದು 70-80 ವಯಸ್ಸಾಗಿದ್ದಂತಹ ಒಂದು ವ್ಯಕ್ತಿ ಇದ್ದಕ್ಕಿದ್ದಾಗಲೇ ಮರಣವನ್ನು ಅಪ್ತಾನೆ. ಸಾವಿನಲ್ಲಿ ಶರಣರನ್ನು ನೋಡುವಂಥ ಒಂದು ಗಾದೆನೇ ಇದೆ. ಹಾಗಾಗಿ ಆ ನೋಡೋಕ್ಕೆ ಏನು 1000 ಜನ ಬಂದಿದ್ದಾರೆ. ನಮಗೆ ಆಶ್ಚರ್ಯ ಆಯಿತು. ನಾವು ರಿಲೇಟಿವ್ಸೇ ಕಡಿಮೆ, ಇಷ್ಟೊಂದು ಜನ ಹೇಗೆ ಬಂದಿದ್ದಾರೆ ಅಂದರೆ, ಪ್ರತಿಯೊಬ್ಬರು ಕೂಡ ಹೇಳ್ತಾ ಇದ್ದಿದ್ದು ಒಂದೇ ಮಾತು, ಆ ಮನುಷ್ಯ ನನ್ನನ್ನು ಯಾವಾಗಲೂ ಕೇಳ್ತಾಯಿದ್ರು, ನಮ್ಮನ್ನು ವಿಚಾರಿಸ್ಕೊತಾಯಿದ್ರು, ಅವರಷ್ಟು ದೊಡ್ಡ ವ್ಯಕ್ತಿ ನಮ್ಮನ್ನು ಕೇಳ್ತಾಯಿದ್ರು. ಹಾಲು ಮಾರೋನು, ಪೇಪರ್ ಕೊಡೋನು, ತರಕಾರಿ ಮಾರೋರು, ಅಷ್ಟೇ ಅಲ್ಲ, ಆ ಪ್ರತಿ ತಿಂಗಳು ಅವ್ರು ಕ್ರಾಫ್ಟ್ ಕಟ್ ಹೋಗ್ತಾಯಿದ್ರಲ್ಲ, ಆ ವ್ಯಕ್ತಿ ಕೂಡ ಬಂದಿದ್ದಾನೆ ಬಂಧುಗಳೇ. ಹಾಗಾಗಿ ಒಬ್ಬ ಮನುಷ್ಯನ ಬೆಲೆ ಗೊತ್ತಾಗಬೇಕಾಗಿರೋದು ಅವನ ಸಾವಿನಲ್ಲಿ. ಹಾಗನ್ಬಿಟ್ಟು ನಾವು ಸಾವಿಗೋಸ್ಕರ ಕಾಯಬೇಕಾಗಿಲ್ಲ. ಅಲ್ಲಿವರೆಗೂ ನಮ್ಮ ಪ್ರಿಪರೇಷನ್ ಹೇಗಿರಬೇಕು ಅಂತಂದರೆ, ಈ ಭೂಲೋಕದಲ್ಲಿ ಪ್ರತಿಯೊಬ್ಬನು ಕೂಡ ಯೂನಿವರ್ಸಲ್ ಲವ್ ಅಂತ ಬರೀ ಪುಸ್ತಕಗಳಲ್ಲಿ ಓದಿ ಮಾಡುವುದಷ್ಟೇ ಬೇಕಿಲ್ಲ, ನಿಜ ಜೀವನದಲ್ಲಿ ನಾವು ಅದನ್ನು ಅಡಾಪ್ಟ್ ಮಾಡ್ಕೋಬೇಕು. ಈ ಥರ ಮಾಡಿದಾಗ ನಮ್ಮ ಗುರಿ ಏನು? ಎಲ್ಲರೂ ನಮ್ಮನ್ನು ಇಷ್ಟಪಡಬೇಕೇ, ಖಂಡಿತ ಇಷ್ಟಪಟ್ಟೇ ಪಡ್ತಾರೆ. ಆ ಒಂದು ಗುರಿಯಲ್ಲಿ ಮಾಡೋಣ. ಅವರಿಗೆ ಏನು ಬೇಕಾ ಅದರಲ್ಲಿ ಮಾತ್ರ ಪ್ರತಿಯೊಬ್ಬರಿಗೂ ಆಸಕ್ತಿ ಇರುತ್ತೆ. ಹಾಗಾಗಿ ಅವರವರಿಗೆ ಬೇಕಾದಂತಹ ವಿಷಯಗಳ ಬಗ್ಗೆ ಅವರವರ ಜೊತೆ ನಾವು ಮಾತುಕತೆಗಳನ್ನು ನಡೆಸಿದಾಗ ಏನಾಗುತ್ತೆ, ಖಂಡಿತ ನಮಗೆ ಹೇಗೆ ಒಂದು ಸ್ವೀಟಿಗೆ ಜೇನುನೊಣ ಮುತ್ತುತ್ತೋ ಹಾಗೆ ನಮ್ಮ ಸುತ್ತಲೂ ಕೂಡ ಬರ್ತಾರೆ ನೋಡಿ. ಆವಾಗ ನಿಮಗೆ ಬೇಜಾರು ಅನ್ನೋದೇ ಇರೋದಿಲ್ಲ, ಯಾವಾಗಲೂ ಲವಲವಿಕೆ ಆಗಿರ್ತೀರ, ಖುಷಿಯಾಗಿರ್ತೀರ, ಆನಂದವಾಗಿರ್ತೀರ. ಹಾಗಾಗಿ
ಇವತ್ತಿನಿಂದ ಬೇರೆಯವ್ರನ್ನ ದೂಷಿಸಬೇಡಿ, ಬೇರೆಯವ್ರನ್ನ ಕ್ರಿಟಿಸಿಸಮ್ ಮಾಡಬೇಡಿ. ಅದರ ಬದಲು ಮನಃಪೂರ್ವಕವಾಗಿ ಹೃದಯ ತುಂಬಿ ಪ್ರತಿಯೊಬ್ಬರನ್ನು ಕೂಡ ಹೊಗಳುವ ಚಟವನ್ನು ಬೆಳೆಸ್ಕೊಳ್ಳಿ ಅಂತ ಹೇಳಿ ಕಲರ್ಫುಲ್ ಚಾನಲಿನ ಈ ಕಾರ್ಯಕ್ರಮನ ನಾನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.